ನಿನ್ನ ತಂಗಿಯನ್ನ ನನ್ನ ಮಗನಿಗೆ ತಂದು ಕೊಡುತ್ತೇನೆ. ಬೇಕಾದ್ರೆ ಖರ್ಚಿಗೆ ಹಣ ಸಹ ಕೊಡುತ್ತೇನೆ. ಬೇಕೋ ಬಡತನದಲ್ಲಿ ಬೆಳೆದರೂ ಚಿಂತೆ ಇಲ್ಲ, ಮುದ್ದಾದ ಹುಡುಗಿ. ಅವಳನ್ನು ನಾನು ಮೊನ್ನೆ ನೋಡಿದ್ದೇನೆ, ತೋಟದ ಬಾವಿಗೆ ನೀರು ತರಲು ಬಂದಾಗ ಅವಳನ್ನು ನೋಡಿದ್ದೇನೆ ನಾನು. ಎಷ್ಟು ಮುಗ್ಧ ಹುಡುಗಿ ಅಂದರೆ ಅಷ್ಟು ಮುಗ್ಧ ಹುಡುಗಿ. ನಿನಗೆ ಖರ್ಚಿಗೆ ಹಣ ಸಹ ಕೊಡುತ್ತೇನೆ, ವಿಚಾರಿಸಿ. ಶ್ರೀಮಂತರೇ, ಇದು ನಿಜವೇ? ಸುಳ್ಳೆಂದು ನುಡಿಯಲಾರ ಈ ಧನವಂತ ಭುಜಂಗ. ನಿನಗೆ ಡೌಟ್ ಇದ್ರೆ ಈಗಲೇ ಮ್ಯಾನೇಜರ್ ಕೈಯಲ್ಲಿ ದುಡ್ಡನ್ನು ಕಳಿಸ್ತೇನೆ. ಆಗಲಿ ಸರ್, ನಾನು ಬರುತ್ತೇನೆ. ನಮಸ್ಕಾರ. ಹೇಗಿದೆ ಮ್ಯಾನೇಜರ್ ನಮ್ಮ ಕಾರ್ಮಿಕರ ಮೇಲೆ ನಡೆಸುವ ನನ್ನ ಕಾರಸ್ಥಾನ? ತಮ್ಮ ಮಾತಿನ ಮಂಟಪದ ಕಳಸ ನನಗೆ ಗೊತ್ತಾಗಲಿಲ್ಲ, ಬಿಡಿಸಿ ಹೇಳಿ. ಹೇಳು. ನಮಗೂ ಇವರಿಗೆ ಮೊದಲಿಂದಲೂ ದೇಶದ ಧಳ್ಳು. ನಾನು ಇವನಿಗೆ ಕೊಡಬೇಕಾದ ಹಣ, ಇವಳ ತಂಗಿ, ಇವರ 2 ಎಕರೆ ಭೂಮಿ ನಮ್ಮ ಕೈವಶವಾಗಲೇಬೇಕು. ಅದಕ್ಕಾಗಿ ನಾನು ನಿನಗೆ 5 ಲಕ್ಷ ರೂಪಾಯಿ ಕೊಡುತ್ತೇನೆ, ಕೂಡಲೇ ಮಹೇಶನಿಗೆ ಕೊಡು. ಆ ಹಣ ಕಳವಾಗಿದೆ ಎಂದು ಕಂಪ್ಲೇಂಟ್ ಕೊಟ್ಟು ಬಾ. ನೋಡು ಈ ಭುಜಂಗನ ಆಟ. ಶಂಕರ ಜಿಗಿದಾಡಿದರೆ ಬೀದಿ ಏನವಾಗಬೇಕು. ಅವರ ಅಣ್ಣ ಜೈಲಿನ ಕಂಬಿ ಅಣಿಸಬೇಕು. ಅವಳ ತಂಗಿ ಏನಾದ್ರೂ ಅಡ್ಡ ಬಂದರೆ ಸೀಮೆ ಎಣ್ಣೆ ಹಾಕಿ ಸುಟ್ಟು ಸ್ಮಶಾನದ ಹಾಕಿ ತೋರಿಸು. ಓಕೆ, ಕರೆಕ್ಟ್, ಗುಡ್ ಐಡಿಯಾ. ಹಾ, ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆಗೆ ಸುತ್ತಾಡ್ಕೊಂಡು ಬರ್ತೇನೆ ಸರ್.